ಅಮೆರಿಕ ಇರಾನ್ ಯುದ್ಧ ಸಂಧಾನದಿಂದ ಸರಿ ಹೋಗಬಹುದು ಅಂತ ಜಗತ್ತು ಆಲೋಚಿಸ್ತಾ ಇದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ. ಅಮೆರಿಕದ ಸೇನೆಯ ತುಕಡಿಗಳು ರಣಭೀಕರ ದಾಳಿಗೆ ಸಜ್ಜಾಗ್ತಾ ಇವೆ. ಇರಾನ್ ಮೇಲೆ ಮುಂದಿನ ವಾರ ಭೂದಾಳಿ, ಪರ್ಷಿಯಾ ಮಣಿಸಲು ಪೆಂಟಗಾನ್ ಡೆಡ್ಲಿ ಪ್ಲಾನ್. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿಯುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರಲು ಹಾತೊರೆಯುತ್ತಿದ್ದಾರೆ. ಇದೀಗ ಇರಾನ್ ಮೇಲಿನ ಭೂದಾಳಿಗೆ ಅಮೆರಿಕದ 17,000 ತುಕಡಿಗಳು ಸಜ್ಜಾಗಿದೆ. ಅಮೆರಿಕ ಅಧ್ಯಕ್ಷರ ಅಂತಿಮ ಅನುಮೋದನೆಗೆ ಕಾಯ್ತಿವೆಯಂತೆ. ಇರಾನ್ ಕಳೆದ 1 ತಿಂಗಳಿಂದ ನಡೆಯುತ್ತಿರುವ ವೈಮಾನಿಕ ಕಾರ್ಯಾಚರಣೆಗೆ ಬಗ್ಗುತ್ತಿಲ್ಲ. ಆದ್ದರಿಂದ ಭೂಸೇನೆಯನ್ನ ಯುದ್ಧ ಭೂಮಿಗೆ ಇಳಿಸಲು ಟ್ರಂಪ್ ಆಡಳಿತ ಆಲೋಚನೆ ನಡೆಸಿದೆ. ಅಮೆರಿಕ ಡೆಡ್ಲಿ ಪ್ಲಾನ್. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡಲು ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು, ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸುವ ಗುರಿಯೊಂದಿಗೆ ಭೂದಾಳಿಗೆ ಯೋಜನೆ ರೂಪಿಸಲಾಗಿದೆ. ಆದರೆ ಪ್ರಬಲ ಭೂಸೇನೆ ಹೊಂದಿರುವ ಇರಾನ್ ವಿರುದ್ಧ ಭೂದಾಳಿ ಅಪಾಯಕಾರಿ ಎಂಬುದು ಟ್ರಂಪ್ ಆಡಳಿತಕ್ಕೆ ಅರಿವಿದೆ. 6 ಲಕ್ಷ ಯೋಧರು, 3.50 ಲಕ್ಷ ಸೇನಾ ತುಕಡಿಗಳು, 1.90 ಲಕ್ಷ IRGC ಯೋಧರ ಪಡೆ ಹೊಂದಿರುವ ಇರಾನ್ ಭೂದಾಳಿಗೆ ಪ್ರಬಲ ಪ್ರತಿರೋಧ ತೋರುವ ಸಾಧ್ಯತೆಗಳಿವೆ. ರಣರಂಗದಲ್ಲಿ ಅಕ್ಷರಶಃ ಅಬ್ಬರಿಸುತ್ತಿದೆ ಇಸ್ರೇಲ್. ಅಮೆರಿಕದ ಕದನ ವಿರಾಮ ಪ್ರಸ್ತಾಪದ ನಡುವೆಯೂ ಇರಾನ್ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಟೆಹರಾನ್ ಸೇರಿ ಹಲವು ಪ್ರಮುಖ ಇರಾನಿಯನ್ ಮಿಲಿಟರಿ, ಕೈಗಾರಿಕೆ ನೆಲೆಗಳು, ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೇಡುಗಾಲ ಶುರುವಾದಂತೆ ಕಾಣಿಸ್ತಾ ಇದೆ. ಅಮೆರಿಕದ ಜನರೇ ಈಗ ದೊಡ್ಡಣ್ಣನ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಯುದ್ಧ ನಿಲ್ಲಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇರಾನ್ ಹೊಡೆತಕ್ಕೆ ಅಮೆರಿಕ ಕಂಗಾಲ್. ಡೊನಾಲ್ಡ್ ಟ್ರಂಪ್ ವಿರುದ್ಧ ಜನರ ದಂಗಲ್. ಇರಾನ್ ಯುದ್ಧದ ನಡುವೆಯೇ ಅಮೆರಿಕದಲ್ಲಿ ಸಾರ್ವಜನಿಕ ಅಸಮಾಧಾನ ತೀವ್ರಗೊಂಡಿದೆ. ದೇಶದಾದ್ಯಂತ ಬೃಹತ್ ಪ್ರತಿಭಟನೆಗಳು ಜೋರಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನೀತಿ ಮತ್ತು ವಲಸೆ ನೀತಿಗಳ ವಿರುದ್ಧ ಜನರು ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋ ಕಿಂಗ್ಸ್ ಎಂಬ ಘೋಷಣೆಯಡಿ ನಡೆಯುತ್ತಿರುವ ಈ ಚಳವಳಿ ದೇಶದ ರಾಜಕೀಯ ವಾತಾವರಣದಲ್ಲಿ ಮಹತ್ವದ ತಿರುವು ತರಬಹುದು ಎಂಬ ಸೂಚನೆ ನೀಡುತ್ತಿದೆ. ಇಡೀ ಅಮೆರಿಕದಾದ್ಯಂತ ಭಾರೀ ಪ್ರತಿಭಟನೆ. ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ 3,200ಕ್ಕೂ ಹೆಚ್ಚು ಪ್ರತಿಭಟನೆಗಳು ನಡೆದಿದೆ. ಪ್ರಮುಖ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣದವರೆಗೆ ಈ ಪ್ರತಿಭಟನೆಗಳು ವ್ಯಾಪಿಸಿಕೊಂಡಿವೆ. ವಿಶೇಷವಾಗಿ ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಚಿಕಾಗೋ ಮತ್ತು ವಾಷಿಂಗ್ಟನ್ DC ಸೇರಿದಂತೆ ಹಲವೆಡೆ ಸಾವಿರಾರು ಜನರು ಒಂದೇ ಸಮಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಟ್ರಂಪ್ ವರ್ಸಸ್ ಅಮೆರಿಕ. ಇರಾನ್ ಮೇಲೆ ದಾಳಿ ಮಾಡಿ ಅಮೆರಿಕ ಪೇಚಿಗೆ ಸಿಲುಕಿದೆ. ಆದ್ದರಿಂದ ಅಮೆರಿಕದಲ್ಲಿ ಈ ವರ್ಷದ 3ನೇ ಅತಿದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಈ ಚಳವಳಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ. ಪ್ರತಿಭಟನಾಕಾರರು ಯುದ್ಧ ವಿರೋಧಿ ಘೋಷಣೆ ಕೂಗಿದ್ದಾರೆ. ನೋ ಕಿಂಗ್ಸ್ ಎಂದು ಕೂಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ಸಾರಿ ಅಮೆರಿಕ ತಪ್ಪು ಮಾಡಿದ್ದಂತೆ ಇದು ದೀರ್ಘಕಾಲಿಕ ಸಂಘರ್ಷಕ್ಕೆ ಸಾಕ್ಷಿಯಾಗಬಹುದು ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಪ್ರತಿಭಟನಾಕಾರರು ಕೇವಲ ಯುದ್ಧವನ್ನೇ ವಿರೋಧಿಸುತ್ತಿಲ್ಲ, ಟ್ರಂಪ್ ಆಡಳಿತದ ವಲಸೆ ನೀತಿಗಳ ಮೇಲೂ ಕಿಡಿಕಾರ್ತಿದ್ದಾರೆ. ವಲಸೆ ನಿಯಂತ್ರಣ ಕ್ರಮಗಳು ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಹಲವರು ಆರೋಪಿಸಿದ್ದಾರೆ. ಆದ್ದರಿಂದ ದೊಡ್ಡಣ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಇರಾನ್ ಯುದ್ಧ ಸಂಧಾನದಿಂದ ಸರಿ ಹೋಗಬಹುದು ಅಂತ ಜಗತ್ತು ಆಲೋಚಿಸ್ತಾ ಇದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ. ಅಮೆರಿಕದ ಸೇನೆಯ ತುಕಡಿಗಳು ರಣಭೀಕರ ದಾಳಿಗೆ ಸಜ್ಜಾಗ್ತಾ ಇವೆ. ಇರಾನ್ ಮೇಲೆ ಮುಂದಿನ ವಾರ ಭೂದಾಳಿ, ಪರ್ಷಿಯಾ ಮಣಿಸಲು ಪೆಂಟಗಾನ್ ಡೆಡ್ಲಿ ಪ್ಲಾನ್.
ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿಯುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರಲು ಹಾತೊರೆಯುತ್ತಿದ್ದಾರೆ. ಇದೀಗ ಇರಾನ್ ಮೇಲಿನ ಭೂದಾಳಿಗೆ ಅಮೆರಿಕದ 17,000 ತುಕಡಿಗಳು ಸಜ್ಜಾಗಿದೆ. ಅಮೆರಿಕ ಅಧ್ಯಕ್ಷರ ಅಂತಿಮ ಅನುಮೋದನೆಗೆ ಕಾಯ್ತಿವೆಯಂತೆ. ಇರಾನ್ ಕಳೆದ 1 ತಿಂಗಳಿಂದ ನಡೆಯುತ್ತಿರುವ ವೈಮಾನಿಕ ಕಾರ್ಯಾಚರಣೆಗೆ ಬಗ್ಗುತ್ತಿಲ್ಲ. ಆದ್ದರಿಂದ ಭೂಸೇನೆಯನ್ನ ಯುದ್ಧ ಭೂಮಿಗೆ ಇಳಿಸಲು ಟ್ರಂಪ್ ಆಡಳಿತ ಆಲೋಚನೆ ನಡೆಸಿದೆ. ಅಮೆರಿಕ ಡೆಡ್ಲಿ ಪ್ಲಾನ್. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡಲು ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು, ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸುವ ಗುರಿಯೊಂದಿಗೆ ಭೂದಾಳಿಗೆ ಯೋಜನೆ ರೂಪಿಸಲಾಗಿದೆ. ಆದರೆ ಪ್ರಬಲ ಭೂಸೇನೆ ಹೊಂದಿರುವ ಇರಾನ್ ವಿರುದ್ಧ ಭೂದಾಳಿ ಅಪಾಯಕಾರಿ ಎಂಬುದು ಟ್ರಂಪ್ ಆಡಳಿತಕ್ಕೆ ಅರಿವಿದೆ. 6 ಲಕ್ಷ ಯೋಧರು, 3.50 ಲಕ್ಷ ಸೇನಾ ತುಕಡಿಗಳು, 1.90 ಲಕ್ಷ IRGC ಯೋಧರ ಪಡೆ ಹೊಂದಿರುವ ಇರಾನ್ ಭೂದಾಳಿಗೆ ಪ್ರಬಲ ಪ್ರತಿರೋಧ ತೋರುವ ಸಾಧ್ಯತೆಗಳಿವೆ. ರಣರಂಗದಲ್ಲಿ ಅಕ್ಷರಶಃ ಅಬ್ಬರಿಸುತ್ತಿದೆ ಇಸ್ರೇಲ್. ಅಮೆರಿಕದ ಕದನ ವಿರಾಮ ಪ್ರಸ್ತಾಪದ ನಡುವೆಯೂ ಇರಾನ್ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಟೆಹರಾನ್ ಸೇರಿ ಹಲವು ಪ್ರಮುಖ ಇರಾನಿಯನ್ ಮಿಲಿಟರಿ, ಕೈಗಾರಿಕೆ ನೆಲೆಗಳು, ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೇಡುಗಾಲ ಶುರುವಾದಂತೆ ಕಾಣಿಸ್ತಾ ಇದೆ. ಅಮೆರಿಕದ ಜನರೇ ಈಗ ದೊಡ್ಡಣ್ಣನ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಯುದ್ಧ ನಿಲ್ಲಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇರಾನ್ ಹೊಡೆತಕ್ಕೆ ಅಮೆರಿಕ ಕಂಗಾಲ್. ಡೊನಾಲ್ಡ್ ಟ್ರಂಪ್ ವಿರುದ್ಧ ಜನರ ದಂಗಲ್. ಇರಾನ್ ಯುದ್ಧದ ನಡುವೆಯೇ ಅಮೆರಿಕದಲ್ಲಿ ಸಾರ್ವಜನಿಕ ಅಸಮಾಧಾನ ತೀವ್ರಗೊಂಡಿದೆ. ದೇಶದಾದ್ಯಂತ ಬೃಹತ್ ಪ್ರತಿಭಟನೆಗಳು ಜೋರಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನೀತಿ ಮತ್ತು ವಲಸೆ ನೀತಿಗಳ ವಿರುದ್ಧ ಜನರು ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋ ಕಿಂಗ್ಸ್ ಎಂಬ ಘೋಷಣೆಯಡಿ ನಡೆಯುತ್ತಿರುವ ಈ ಚಳವಳಿ ದೇಶದ ರಾಜಕೀಯ ವಾತಾವರಣದಲ್ಲಿ ಮಹತ್ವದ ತಿರುವು ತರಬಹುದು ಎಂಬ ಸೂಚನೆ ನೀಡುತ್ತಿದೆ. ಇಡೀ ಅಮೆರಿಕದಾದ್ಯಂತ ಭಾರೀ ಪ್ರತಿಭಟನೆ. ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ 3,200ಕ್ಕೂ ಹೆಚ್ಚು ಪ್ರತಿಭಟನೆಗಳು ನಡೆದಿದೆ. ಪ್ರಮುಖ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣದವರೆಗೆ ಈ ಪ್ರತಿಭಟನೆಗಳು ವ್ಯಾಪಿಸಿಕೊಂಡಿವೆ. ವಿಶೇಷವಾಗಿ ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಚಿಕಾಗೋ ಮತ್ತು ವಾಷಿಂಗ್ಟನ್ DC ಸೇರಿದಂತೆ ಹಲವೆಡೆ ಸಾವಿರಾರು ಜನರು ಒಂದೇ ಸಮಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಟ್ರಂಪ್ ವರ್ಸಸ್ ಅಮೆರಿಕ. ಇರಾನ್ ಮೇಲೆ ದಾಳಿ ಮಾಡಿ ಅಮೆರಿಕ ಪೇಚಿಗೆ ಸಿಲುಕಿದೆ. ಆದ್ದರಿಂದ ಅಮೆರಿಕದಲ್ಲಿ ಈ ವರ್ಷದ 3ನೇ ಅತಿದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಈ ಚಳವಳಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ.